ನನ್ನ ವಯಸ್ಸಿನ ಫ್ರೆಂಡ್ಶಿಪ್ ಎಲ್ಲ ಬಿಟ್ಬಿಟ್ರು. ನನ್ನ ಜೊತೆ 2-3 ವರ್ಷದಿಂದ ಸೇರಿಲ್ಲ. 2ನೇ ಸರಿ ಜೀವನದಲ್ಲಿ ನನಗೆ ಯೌವನ ವಾಪಸ್ ಬಂದಿದೆ. ಓ ಮೈ ಗಾಡ್. ಓಕೆ. ಬಿಕೇಮ್ 23-25 ಆರಾಮಾಗಿ 2-3 ವರ್ಷ ಇವ್ರ ಜೊತೆ ಯೌವನದ ಹೊಳೆಯಲ್ಲಿ ಮತ್ತೆ ಗೆಲಾಡ್ತಾರೆ. ಇಲ್ಲ ಸರ್, ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ ಸರ್. ಟು ಬಿ ಫ್ರ್ಯಾಂಕ್, ತುಂಬಾ ಯಂಗರ್ ವರ್ಷನ್ ಕಾಣಿಸ್ತಿದ್ದಾರೆ. ಒಂದ್ಸರಿ ಊಟಿಗೆ ಹೋಗಿದ್ವಿ ಅವ್ರ ಫ್ರೆಂಡ್ಸ್ ಜೊತೆ, ಅವ್ರ ಏಜ್ ಫ್ರೆಂಡ್ಸ್ ಜೊತೆ. ಸರ್ ಸೇರ್ತಾನೆ ಇಲ್ಲ ಅವ್ರ ಜೊತೆ. ನಾನು ಹೋಗ್ತೀನಿ ಬಿಡ್ರು ಅಂತ ಹೇಳಿದೆ. ನನ್ನ ಹೆಂಡತಿ ಅವ್ರ ಜೊತೆ ಹೋಗ್ತೀನಿ, ಹೋಗ್ರಿ ಇದ್ಲು. ಆಮೇಲೆ ನೋಡ್ರಿ ಬಾಲಗಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಇನ್ಮೇಲೆ ಅಷ್ಟೇ ಉದ್ದಾರ ಆಗಲ್ಲ ಅಂತ ಬೈತಾ ಇದ್ಲು. ಈಗ ಹೆಂಗಾಗಿದೆ ಅವಳಿಗೆ, ಈ ಹುಡುಗರ ಜೊತೆ ಎಲ್ಲರೂ ಹೋಗ್ತೀನಿ ಅಂದ್ರೆ ಬೇಡ ಅಂತ ಗಟ್ಟಿ ಮಾಡ್ತಾಳೆ. ಬೇರೆಯವ್ರ ಜೊತೆ 1 ವಾರ ಹೋಗ್ತೀನಿ ಅಂದ್ರೂ ಹೋಗ್ರಿ ಫಸ್ಟ್ ಅಂತಾಳೆ. ನೋಡಿ ಎಷ್ಟು ಸಾಧನೆ ಮಾಡಿದ್ದೀರಾ ಜೀವನದಲ್ಲಿ ನೀವೆಲ್ಲ. ಏನೇನು ಸಾಧನೆ ಮಾಡಿದ್ದೀರಾ ಸರ್? ಥ್ಯಾಂಕ್ ಯು ಸರ್. ಫಸ್ಟ್ ನಮ್ಮ ಕ್ಲಾಸ್ಮೇಟ್ ಅವ್ರ ಪೇರೆಂಟ್ಸ್ ಅಲ್ಲ, ನಮ್ಮ ಸೀನಿಯರ್ ಅವ್ರ ಪೇರೆಂಟ್ಸ್ ಬೈತಾ ಇದ್ದಾರೆ ನಮ್ಮ ಜೊತೆ ಹವಾಸ ಮಾಡಬೇಡಿ ಅಂತ. ಆಮೇಲೆ ಇವರೆಲ್ಲ ಕಳ್ಳ ಇವನು ಅವಾಗ ಒಂದು ಪಂಚಿ ಬಿಡ್ತಾ ಇರ್ತಾರೆ. ಎಲ್ಲ ಲೈಟಾಗಿ ಪಬ್ಬಿಗೆ ಹೋಗ್ತೀವಿ, ರಿಸಾರ್ಟ್ ಹೋಗ್ತೀವಿ, ಬರ್ತಾ ಇರ್ತೀವಿ. ಬ್ರೋ ನಿಮ್ಗೊಂದು 20 ವರ್ಷ ಕಮ್ಮಿ ಆಗಿರ್ಬೇಕಾಯ್ತು ಸರ್ಗೆ. ಸರ್ ನೀವು 20 ಇಯರ್ಸ್ ಕಡಿಮೆ ಹುಟ್ಬೇಕಿತ್ತು ಸರ್. ಅಲ್ಲ, ಈಗೇನು ಅವ್ರನ್ನ ಬಿಟ್ಟಿದ್ದೀರಾ, ಅವ್ರ ಏಜ್ ಥರ ಇರೋದಕ್ಕೆ ನೀವು ಅನ್ಕೊಂಡಿದ್ದೀರಾ ನೀವು? ಬೇರೆಯವರು ಹುಡುಗರು ಬೈತಾರೆ ನನಗೆ, ಇಲ್ಲ ಯಾಕೋ ಸಾರಿ 20 ವರ್ಷ ಯಾಕೋ ಕಮ್ಮಿ ಆಗಬೇಕು, ಕರೆಕ್ಟ್ ಆಗಿದ್ದಾರಲ್ಲ ಅಂತ. ನಿಧಾನಕ್ಕೆ ಅರ್ಥ ಆಗುತ್ತೆ. ಹೌದು ಇಷ್ಟು ದಿನ ಆಕ್ಚುಲ್ ಆಗಿ ವರ್ಕ್ ಅಂದ್ಬಿಟ್ಟು ಅಷ್ಟು ನಾವು ರಿಯಲ್ ಪಾರ್ಟೀಸ್ ಮಾಡಕ್ಕಾಗಿಲ್ಲ. ಮುಗಿದ್ಮೇಲೆ ಸರ್ ಕರ್ಕೊಂಡು ಹೋಗ್ತಾರೆ ನೋಡಿ. ಅಪ್ಲಿಕೇಶನ್ ಅಲ್ಲ ಮ್ಯಾಮ್, ಹೇಳಿದಾರ ಆಲ್ರೆಡಿ. ರಿಯಲ್ ಪಾರ್ಟಿ ಆಗದೇ ಇಲ್ಲ ಸರ್. ಲಾಸ್ ವೇಗಸ್ ಅನ್ಕೊಂಡಿದೀವಿ. ಲಾಸ್ ಆದ್ರೆ ಆಗಲ್ಲ. ಕ್ಲಿಯರ್ ಆಗಿ ಹೇಳ್ಬಿಟ್ಟು ನಗು ಮರಯ್ಯ, ಎಲ್ಲವೂ ಗೊತ್ತಾಗುತ್ತೆ. ನಿಮ್ಗೆ ಲಾಸ್ ವೇಗಸ್ ಅಲ್ಲಿ ಪಾರ್ಟಿ ಬೇಕಂತೆ, ಲಾಸ್ ಆದ್ರೆ ಬೇಡವಂತೆ. ಅದು ಒಂಥರ ಚೆನ್ನಾಗಿದೆ ಆಕ್ಚುಲಿ. ಅವ್ರು ಪಂಚಿಂಗ್ ಡೀಲಾಗ ಹೊಡಿಬೇಕಂತ ಏನೇನೋ ಹೊಡಿತಾವ್ರೆ ಇಷ್ಟ. ಅಲ್ಲ ಇವನು ಪಂಚಿಂಗ್ ಡೀಲಾಗ ಹೊಡೆಯೋಕ್ಕಿಂತ ಮುಂಚೆ ನಗ್ಬಿಡ್ತಾನೆ. ಪಾಪ ನೋಡೋಕೆ ಯಾರಿಗೂ ಅರ್ಥ ಬೇಗ ಕ್ರ್ಯಾಕ್ ಆಗ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ ಮಚ್ಚ. ಬೇಗ ಕ್ರ್ಯಾಕ್ ಆಗ್ಬಿಡುತ್ತೆ. ಇವನು ಪಂಚಿಂಗ್ ಡೀಲಾಗ ಅವಾಗ ಹೊಡಿತಾನೆ, ಅರ್ಥ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅರ್ಥ ಆಗುತ್ತೆ. ಬ್ರೋ ಆಕ್ಚುಲಿ ಅವ್ರು ತುಂಬಾ ಚಿಕ್ಕವರಂತೆ ಇಡೀ ಗ್ರೂಪಲ್ಲಿ, ಹೌದಾ? ನಂಗಂತ ಸರ್ ಬಂದ್ಮೇಲೆ ಅವರೇ. ಈ 4 ಜನದಲ್ಲಿ ಅವ್ನು ಚಿಕ್ಕ. ಸರ್ ಇನ್ನೊಂದು ವಿಷಯ ಕೇಳ್ಪಟ್ಟೆ ಸರ್ ನಾನು. ನಂದೇ ಇನ್ನೊಂದು ವಿಷಯ ಹೇಳಿ ಸರ್, ಹೇಳಿ ಸರ್. ಆಮೇಲೆ ಇದು ಅಕಸ್ಮಾತ್ ನಮ್ಮ ಮಗಳು ಏನಾದ್ರು ಟಿವಿಲಿ ನೋಡಿಬಿಟ್ರೆ ಮುಖ ಮುಚ್ಕೊಂಡು ಹೇಳ್ತೀನಿ. ಓಕೆ. ನಮ್ಮ ಒರಿಜಿನಲ್ ಫ್ರೆಂಡ್ಸ್ನೆಲ್ಲ ಇವ್ರು ಲಂಡನಲ್ಲಿ ಮಾಸ್ಟರ್ ಮಾಡ್ಕೊಂಡಿದ್ರು, ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಓಕೆ. ಈಗ ನನ್ನ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸೇ ಇಲ್ಲ. ಪಾಪ ಹಿಂಗಾಗ್ಬಾರ್ದಾಗಿತ್ತು ನೋಡಿಯಪ್ಪ. ಇಲ್ಲಿ ಒಬ್ಬಿದ್ದಾರೆ ರಾಜಶೇಖರ್ ಸರ್ ಅಂತ, ಇವ್ರದ್ದು ಫೇಸ್ಬುಕ್ ID ಹಾಗೆ Instagram ID ಎರಡನ್ನೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರಿಗೆ ಫ್ರೆಂಡ್ಸ್ ಇಲ್ವಂತ ಇವಾಗ, ಸೊ ಎಲ್ಲರೂ ಫ್ರೆಂಡ್ಸ್ ಆಗಿ ಹಾಕ್ತೀನಿ. ಅವ್ರದ್ದು ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು ಇವಾಗ. ನಂಗೆ ಗೊತ್ತು. ಮತ್ತು ನಾವು ನಿಮ್ಮನ್ನು ಹೆಂಗೆ ಟ್ಯಾಗ್ ಮಾಡೋದು? ಇವರೇ ಅಷ್ಟೇ. ಹಂಗಾರೆ ನೀವು ಮ್ಯೂಚುವಲ್ ಫ್ರೆಂಡ್ಸ್ ಆಗ್ಬೋದು. ಇವರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವ್ರು ಸಿಕ್ಬಿಡ್ತಾರೆ, ಎಕ್ಸ್ಟ್ರಾ ಆಫರ್ ತರ. ಆಮೇಲೆ ನೋಡಿದೆ ಅವಳು ನೋಡಿದ್ರು, ಯಾಕೋ ನಮ್ಮಿಬ್ರು ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇದೆ ಅಲ್ವಾ, ಜಾಸ್ತಿ ಆಗ್ತಾ ಇದೆ ನನಗೆ ಹಂಗೆ ಅನ್ನಿಸ್ತಾ ಇದೆ ಅಂದ್ಲು. ಅವಳಿಗೆ ಅನಿಸ್ಬಿಟ್ಟೆ, ಪಾಪ ನಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟೆ ಹುಡುಗರ ಫ್ರೆಂಡ್ನ ಇಟ್ಕೊಂಡಿದ್ದೀನಿ. ಇಲ್ಲ, ಅವ್ರಿಗೆ ಏನಾಗಿರುತ್ತೆ ಗೊತ್ತಾ, ನೀವು 3 ವರ್ಷದಿಂದ ಈ ಗ್ಯಾಂಗ್ ಜೊತೆ ಸೇರಿ ಎಲ್ಲ ಟೈಮ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಯಾರು ಟೈಮ್ ಕೊಡೋದು ಮನೇಲಿ? ಇಲ್ಲ, ಇಷ್ಟು ಕಷ್ಟಪಟ್ಟು ಅವಳು ಲಂಡನ್ ಹೊರಟಿದ್ರು 1 ವರ್ಷ. ಅವಳು ಇದ್ದಿದ್ರೆ ಇವರೇ ನನಗೆ ಬೇಕಾಗಿರಲಿಲ್ಲ. ಓಕೆ, ಒಬ್ಬಳೆ ಫ್ರೆಂಡ್ಸ್ ಆಗಿತ್ತು. ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ಇಲ್ಲ. ದಟ್ಸ್ ಓಕೆ. ಈ ಅವಮಾನ ಅನ್ನೋದೆಲ್ಲ ಜೀವನದಲ್ಲಿ ಆಗ್ತಾ ಇರುತ್ತೆ, ತಡ್ಕೋಬೇಕು ನಾವು ಬೆಳೆಯೋರು. ಇಲ್ಲ, ನೀವು ಇಷ್ಟೇ 18 ಇಯರ್ಸ್ ತುಂಬಿದೆ ಅಲ್ವಾ, ಇಷ್ಟೇ, ಏನು ಬೆಳೆಯಲ್ಲ.
ಏ ಮ್ಯಾಮ್ ಇವಳಿನ 17.5. ಇಲ್ಲ ನನಗೆ ಮೊನ್ನೆ ಗೊತ್ತಾಯ್ತು 18 ತುಂಬಿದೆ ಅಂತ. ಓ ಆಗ್ಬಿಡಿ. ಹೆಂಗೆ ಇದೆ ಕೇಳ ಹೆಂಗೆ ಸರ್? ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆಪ್ಪ, ಇದು ಏನು ಮೆಚೂರ್ಡ್ ಆಗಿ ಮಾತಾಡೋದು ಫಾರ್ ದ ಫಸ್ಟ್ ಟೈಮ್. ನಾನು ಶೂಟಿಂಗಲ್ಲೂ ನೋಡಿರಲಿಲ್ಲ, ವರ್ಕ್ಶಾಪಲ್ಲೂ ನೋಡಿರಲಿಲ್ಲ. ಸಾರ್ ಹಿಂಗೆ ಮಾಡೋದಕ್ಕೆ ಸಾರ್ ಅಂತ. ಆಮೇಲೆ ಯಾವುದೋ ಒಂದು ಸ್ವಿಮ್ಮಿಂಗ್ ಶೂಟ್ ಇತ್ತು. ನೋಡೋ ನೀನು ಹೆಂಗೂ ಮಿಚ್ಚಬೇಕು ಅಂತಿದ್ಯಾ, ನಿನಗೆ ಒಳ್ಳೆ ಹೆಂಗೆ ಬೇಕು ಹಂಗೆ ನಾನು DOP ಹೇಳ್ಬಿಡ್ತೀನಿ, ಶಾರ್ಟ್ ಇಡ್ತೀನಿ, ಬಾ ಅಂದೆ. ಹ್ಞೂ ಅಂತ ಬಂದು ಆಮೇಲೆ ಇವ್ರು ಯಾರೋ ಏನು ಹೇಳ್ಕೊಟ್ಬಿಟ್ಟು ನೀಟಾಗಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕ್ಕೊಂಡು ಕೆಳಗಡೆ ಇಟ್ಟಿದ್ದ ಚಡ್ಡಿ ಹಾಕೊಂಡ್ಬಿಟ್ಟು. ನೆಕ್ಸ್ಟ್ ಲೆವೆಲ್. ಯಾಕಮ್ಮ ಹಿಂಗೆ ಬಂದೆ, ಬೇಡ ಫ್ಯೂಚರ್ ಅಂದರೆ ಇಲ್ಲ ಸರ್ ನನಗೆ ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟ. ನಾನು ಹೇಳಿದ್ದು ಎಕ್ಸ್ಪೋಸ್ ಮಾಡೋಕ್ಕಿಲ್ಲ, ಸ್ವಿಮ್ಮಿಂಗ್ ಕಾಸ್ಟ್ಯೂಮಲ್ಲಿ ಬಾ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದೆ. ಇಲ್ಲ ಸರ್ ನನಗೆ ಹಿಂಗೆ ಕಂಫರ್ಟಬಲ್, ಪಕ್ಕ ಹಳ್ಳಿ ಚನ್ನಪಟ್ಟಣ ನೋಡಿ ಬಾ ಅಂತ ಹೇಳ್ಬಿಟ್ಟು ಹಂಗೆ ಸ್ಟಾರ್ಟ್ ಹೇಳಿದೆ. ಆಮೇಲೆ ಬಂದ, ಯಾಕೆ ಇವಾಗ ಮೆಚುರಿಟಿ ಆಯಿತಾ? ಅವಾಗೂ ಆಗಿರಲಿಲ್ಲ. ಇಲ್ಲ ಸರ್ ಅವಾಗೇನೋ ನನಗೆ ಗೊತ್ತಾಗಲಿಲ್ಲ, ನಾನು ಮಾಡಿಬಿಟ್ಟೆ ಅಂತ ಅಂದ. ಅದಕ್ಕೆ ಸರ್ ನೆನ್ನೆ ತಾನೇ ಕಾಲ್ ಮಾಡಿ ದಿನ ಕಾಲ್ ಮಾಡಿದಾಗ ಲಾಸ್ಟಲ್ಲಿ ಅದನ್ನ ಹೇಳ್ಬಿಟ್ಟೆ ಇಡೋದು ಫೋನ್ ನನಗೆ. ಈಗ ಕಣ್ಣಿಲ್ಲ ಓದಿ ಭಿಕ್ಷೆ ಯಾರು? ಮೊನ್ನೆ ನಾನು ಯಾವುದು ಜಾಸ್ತಿ ಇಂಟರ್ವ್ಯೂ ಮಾಡ್ತಿಲ್ಲ, ಯಾಕಂದ್ರೆ ಇವ್ರು ಯಾರು ನನಗೆ ಇಂಟರ್ವ್ಯೂ ಕರಿತಲ್ಲ ಹುಡುಗರು, ವರ್ಡ್ಶೀಲಲ್ಲಿ ಮಾತಾಡ್ತಾರೆ. ನಿಮ್ಮ ಮುಖ ನೋಡ್ರೆ ಯಾರು ಸರ್ ಇಂಟರ್ವ್ಯೂ ಕೇಳ್ತಾರೆ, ಅಯ್ಯೋ ನಾವು ಕೂತ್ಕೊಂಡು ಮಾತಾಡ್ತೀವಿ. ಆಯ್ತು ಮಾತಾಡ್ತೀವಿ ಸರಿ ಎಲ್ಲ ಉಲ್ಟೆ. ಏ ಇವಾಗ ಕೂತ್ಕೊಂಡು ನೀವೇ ಮಾಡೋದು ಅವರೇ ಕಳಿಸ್ಬಿಟ್ಟು. ಇದು ಮಾಡ್ರು ನಮ್ಮ ಸರ್ ಕರ್ಣ ಇದ್ದಂಗೆ. ನಂಬ್ತೀರಾ? ಫಸ್ಟ್ ಹುಡುಗರಿಗೆ ಮಾಡ್ತಾರೆ. ನಂಬ್ತೀರಾ? ನಾನು ನೋಡಿದ್ರೆ ನಂಬ್ತೀರಾ? ನಾನು ಹೇಳಿದ್ದೀನಿ ಅಂತ. ಈಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಒಂದು 5 ನಿಮಿಷ ಅನ್ನೋ ಕ್ಲಾರಿಟಿ ಅದೇ 5 ನಿಮಿಷ ಅನ್ನೋ ಕ್ಲಾರಿಟಿ ಸಿಗುತ್ತೆ ಸರ್. ಬೈ ಚಾನ್ಸ್ ನೀವು ಕರೆದಿದ್ದಕ್ಕೆ ಬಂದರೆ ಥ್ಯಾಂಕ್ ಯು ಸರ್. ನನ್ನ ಮಾತಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಪಾಪ ಅಲ್ಲೆಲ್ಲೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀರಿ, ಅಲ್ಲಿಂದ ಬಂದಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಧನ್ಯವಾದ ಸ್ವೀಕರಿಸ್ತೀನಿ. ಹಾಗೆ ವಂದನಾರ್ಪಣೆ ಮಾಡೋಣ. ಹೂವಿನ ಬೊಕ್ಕೆ ತಗೊಂಬನ್ರಪ್ಪ ಇಲ್ಲಿ. ಅಲ್ಲ ಅದಕ್ಕಿಂತ ಹಿಂದೆ ಒಂದು ಡೈಲಾಗ್ ಹೇಳಿದ್ರು, ಏನು ಸರ್? ಹೀರೋ ನಿಮ್ಮ ಬಿಸಿ ಶೆಡ್ಯೂಲ್ ಅಂತ, ಅದು ವಾಪಸ್ ತಗೊಂಡು ಇಲ್ಲ ಫ್ರೀ ಆಗಿದ್ರ ಆರಾಮಾಗಿ. ಯಾವ ಕೂಲ್ ಆದ್ರೂ ನನ್ನ 1 ಅವರ್ ವೆಯ್ಟ್ ಮಾಡ್ತಿದ್ದೀರಾ ನೋಡಿ ಗೈಸ್. ಟೈಮಿಗೆ ಕರೆಕ್ಟಾಗಿ ಬಂದ್ರೆ ವ್ಯಾಲ್ಯೂ ಇಲ್ಲ ಅನ್ನೋದು ಇದಕ್ಕೆ ಹೇಳೋದು. 1 ಅವರ್ ಹೊರಗಡೆ ಕೂತಿದ್ದೆ, ಇಂಟರ್ವ್ಯೂ ಮುಗೀತು ಹೋಗಿ ಅಂದ್ರು, ಅವಾಗ ಬಂದಿದ್ದು. ಇದು ಯಾರು ನಂಬಲ್ಲ, ನಾನು ನಂಬಲ್ಲ. ಯಾಕಂದ್ರೆ CC ಕ್ಯಾಮ್ರಾ ಇದೆ, ಬೇಕಾದ್ರೆ ಫುಟೇಜು ಹಾಕ್ಬಿಡ್ತೀನಿ ಮಧ್ಯದಲ್ಲಿ ನಂಬಿಸೋದಕ್ಕೋಸ್ಕರ ಜನಗಳನ್ನ. ಏನಿಲ್ಲ ಮ್ಯಾಮ್, 2 ವರ್ಷ ಕಟ್ಟಾದ್ರೆ ನಮ್ಮ ಸರ್ ಚೆಸ್ ವರ್ಲ್ಡ್ ಚಾಂಪಿಯನ್ ಆಗಿರ್ತಾರೆ. ಯಾಕೋ ಇದಕ್ಕೆ ಚೆಸ್ ಸರ್ ಬಿಸಿ ಇರಲ್ಲ, ಫ್ರೀ ಆಗಿರ್ತಾರೆ. ಫ್ರೀ ಟೈಮಲ್ಲಿ ಚೆಸ್ ಆಡಿ 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 ಚಾಂಪಿಯನ್ ಆಗ್ಬಿಡ್ತೀರಾ ಅಂತ. ಆ್ಯಕ್ಚುಲಿ ಚೆಸ್ ಆಡ್ಬೇಕಾದ್ರೆ ನನಗೆ ಥಾಟ್ಸ್ ಒಳ್ಳೆ ಕ್ರಿಯೇಟಿವಿಟಿ ಥಾಟ್ಸ್ ಬರೋದು. ಇದೆಲ್ಲ ಸೆಟಲ್ ಆಗಿರೋದು ನಂಗೆ ನಿಜ ಏನೂ ಅರ್ಥ ಆಗ್ತಿಲ್ಲ, ಅದು ಬಿಟ್ಬಿಡಿ ಇವಾಗ. ಸರ್ ಆ್ಯಕ್ಚುಲಿ ಹೌದು, ನಾನು ಸರ್ಗೆ ಸರ್ ಇದು ಸೀರಿಯಸ್, ನಿಜವಾಗ್ಲೂ ಹೇಳ್ತೀನಿ ಸೀರಿಯಸ್ ಕ್ವೆಶನ್ ಇದು. ನಾನು ಅದಕ್ಕೆ ಮುಂಚೆ ನೀವು ಅದಕ್ಕೆ ಬೇಡ, ನಾನು ಫಸ್ಟ್ ಕೇಳಿ, ನಾನು ಆಲ್ರೆಡಿ ಚಾನ್ಸ್ ಕೊಟ್ಟಿದ್ದೀನಿ ನಿಮಗೆ. ನಾನು ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ನೀವು ನಮಗೆ ಅಯ್ಯೋ ಪಾಪ ಅಂತ ಬ್ಯಾಕ್ ಬೆಂಚರ್ಸ್ಗೆಲ್ಲ ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ಈ ಅಯ್ಯೋ ಪಾಪ ಅಂತ ಇಂಟರ್ವ್ಯೂ ನೋಡ್ಬಿಟ್ಟು 4 ಜನ ಆಡಿಯನ್ಸ್ ಬರ್ತಾರ? ಖಂಡಿತ ಬರ್ತಾರೆ. 4 ಜನ. ಈಗ ನಾನು ನಮ್ಮ ಒಂದು 3 ಜನ ಕೋತಿ ಗ್ಯಾಂಗ್ ಇದೆ, ಅದನ್ನ ಕರ್ಕೊಂಡು ನಾನೇ 4 ಜನ ಕರ್ಕೊಂಡ್ ಬಂದ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಟಾಸ್ಕ್ ಇದೆ, ಇವ್ರಿಗೆ ಆಲ್ರೆಡಿ ಹೇಳಿದ್ದೀನಿ. ಇಲ್ಲ ಇವ್ರಿಗೆ ಇನ್ನೊಂದು ಹೇಳಿದ್ದೀನಿ, ಯಾರ್ಯಾರು ರೀಲ್ಸ್ ಮಾಡಿ ನಿಮ್ಮ ಪೇಜ್ಗೆ ಟ್ಯಾಗ್ ಮಾಡಿ ಹಾಕ್ತಾರೋ ಅದರಲ್ಲಿ ಯಾರ್ದು ರೀಲ್ಸ್ ನಿಮಗೆ ಇಷ್ಟ ಆಗುತ್ತೋ ನೀವು ನಿಮ್ಮ ಟೀಮ್ ಕಡೆಯಿಂದ ಅವ್ರಿಗೆ 5 ಟಿಕೆಟ್ ಕೊಡ್ತೀರಾ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಡೀಲಾ? ಈಗ ಡೈರೆಕ್ಟರ್ ಹೇಳ್ತಿದ್ದಾರೆ, ಪಕ್ಕಾ ಡೀಲ್ ಇದು, ಎಲ್ಲ ಸೀರಿಯಸ್ ಆಗಿ ತಗೊಳ್ಳಿ ಈ ಮಾತನ್ನ. ನನ್ನ ಕಡೆಯಿಂದ 5 ಟಿಕೆಟ್ ಸಿಗುತ್ತೆ. ಒಂದೇ ಒಂದು ಪಾರ್ಟಿ ಸಾಂಗ್ ಯಾವುದೋ ಒಂದು ಮಾಡಿ. ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ, ಅವ್ರು 25 ವರ್ಷದ ಒಳಗಡೆ ಇರೋರಾಗಿದ್ರೆ ಫ್ರೀ ಟಿಕೆಟ್ ಅಂತ ಹೋಗ್ಬಿಡ್ತಾರೆ, ಹೋಗ್ಬೇಡಿ ಅಂತ ಹೇಳಿ. ಯಾಕಂದ್ರೆ ಒಂದ್ಸರಿ ನಾವು ಸಿನಿಮಾ ನೋಡಿದ್ಮೇಲೆ ಆ ಹ್ಯಾಂಗ್ ಓವರ್ಗೆ 5 ಸರಿ ಹೋಗ್ಬೇಕಾಗುತ್ತೆ, 5 ಸರಿ ಅವ್ರ ಟಿಕೆಟ್ ಖರ್ಚು ಮಾಡಬೇಕಾಗುತ್ತೆ. ಸರ್ ಒಂದೇ ಸತಿ ಆದ್ರೂ ಪರವಾಗಿಲ್ಲ ಗೈಸ್, ಜೀವನದಲ್ಲಿ ರಿಸ್ಕ್ ಇಲ್ಲ ಅಂದ್ರೆ ಇನ್ನೇನಿದೆ, ರಿಸ್ಕ್ ತಗೊಳ್ಳಿ. ನೋಡಿದ್ರು ಪರವಾಗಿಲ್ಲ, 4 ಸತಿ ಬೇಜಾರಾದ್ರೂ ಪರವಾಗಿಲ್ಲ, ತಗೊಳ್ಳಿ. 200 ರೂಪಾಯಿ ನಾವು ಕೊಡ್ತೀವಿ, 1000 ರೂಪಾಯಿ ನಿಮ್ದು ವಸೂಲಿ ಮಾಡ್ತೀವಿ. ನೋಡೋಣ, ಚಾಲೆಂಜ್, ಲೆಟ್ಸ್ ಅಕ್ಸೆಪ್ಟ್ ದ ಚಾಲೆಂಜ್. ಇಲ್ಲ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ, ನಮ್ಮ ಆಡಿಯನ್ಸ್ ರೆಡಿ ಇದ್ದಾರೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಕ್ಕೆ. ಫಸ್ಟ್ ನೀವು ಟಿಕೆಟ್ ರೆಡಿ ಮಾಡ್ಕೊಳ್ಳಿ ಎಲ್ರಿಗೂ. ನಾವು ರೆಡಿ.
200 ಹಾಕ್ತೀವಿ, 1000 ಹೇಳ್ತೀವಿ. 200 ಹೆಂಗೆ 200 ರೂಪಾಯಿಗೆ 5 ಟಿಕೆಟ್ ಬಂದ್ಬಿಡುತ್ತಾ ನಿಮಗೆ? ನಾವು 200 ರೂಪಾಯಿ ಕೊಟ್ಟು ಅವ್ರಿಗೆ ಕರ್ಸ್ಕೊತೀವಿ. ಹಾಂ, ಅವ್ರು 1000 1000 ಸಮಥಿಂಗ್. ಅವ್ರು ಹ್ಯಾಂಗೋವರ್ ಆಗ್ಬಿಟ್ಟು 5 ಸರಿ ನೋಡ್ತಾರೆ, 1000 ಹೊಡ್ಕೋತೀವಿ. ಗೈಸ್ ಇದು ಯಾಕೋ ಸ್ವಲ್ಪ ಸರಿ ಹೋಗ್ತಾ ಇಲ್ಲ. ಒಂದೊಂದು ಪಾಪ್ಕಾರ್ನ್ ಇಲ್ಲ, ಒಂದೊಂದು ಪಾಪ್ಕಾರ್ನ್ ಸೇರಿಸ್ಬಿಟ್ಟು ಹೇಳ್ಬಿಡೋಣ ನೆಕ್ಸ್ಟು ಕಾನ್ಸೆಪ್ಟು, ಅದನ್ನು ಮಾಡಿಸ್ಕೊಡ್ತೀನಿ ಸುಮ್ಮನೆ. ಅದೇನೋ ಕ್ವಶನ್ ಕೇಳ್ತಾರೆ. ಹಾಂ ಕರೆಕ್ಟ್, ಥ್ಯಾಂಕ್ ಯು ಸರ್. ಬಿಡ್ಬೇಡ್ರ ಸರ್ ನಿಜವಾಗ್ಲೂ ಇದು ಸೀರಿಯಸ್ ಸರ್, ಮತ್ತೆ ತಮಾಷೆ ಮಾಡಬೇಡಿ.